ಹೇ ವೆಲ್ಕಮ್ ಬ್ಯಾಕ್ ಎಟ್ ಅನದರ್ ವಿಡಿಯೋ ಆಫ್ 22 ಇಯರ್ಸ್ ಕ್ರಿಕೆಟ್ ಹಬ್. ನಾನು ನಿಮ್ಮ ಸಾದಿಕ್. ಇನ್ನು ನಮ್ಮ ಚಾನಲಿನಲ್ಲಿ ಕ್ರಿಕೆಟಿಂಗ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಕಳೆದ 2 ವೀಡಿಯೋದಲ್ಲಿ ಹೇಳಿದ ಹಾಗೆ ಈ ನಮ್ಮ ಚಾನಲಿನಲ್ಲಿ ಪ್ರೀ ಮ್ಯಾಚ್ ಕ್ರಿಕೆಟ್ ಅನಾಲಿಸಿಸ್, ಪೋಸ್ಟ್ ಮ್ಯಾಚ್ ಕ್ರಿಕೆಟ್ ಅನಾಲಿಸಿಸ್ ಮತ್ತು ಪಾಸ್ಟ್ ಕ್ರಿಕೆಟಿಂಗ್ ಇವೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ಅದೇ ರೀತಿ ಈ ನಮ್ಮ ಚಾನಲನ್ನು ಆಲ್ರೆಡಿ 2 ವೀಡಿಯೋಸ್ಗಳು ಪೋಸ್ಟ್ ಆಗಿದೆ. ದಯವಿಟ್ಟು ಆ 2 ವೀಡಿಯೋಸ್ಗಳನ್ನ ವಾಚ್ ಮಾಡುತ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡುತ್ತಾ, ನನ್ನ ಚಾನಲ್ನ ಫಾಲೋ ಮಾಡುತ್ತಾ, ನನ್ನ ಈ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇದರಿಂದ ನನಗೇನಾಗುತ್ತೆ, ನನಗೊಂದು ಮೋಟಿವೇಶನ್ ಸಿಗುತ್ತೆ ಸೊ ಹೆಚ್ಚು ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಸೊ ಅದೇ ರೀತಿ ಯಾರ್ಯಾರು ಹೊಸದಾಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಿದ್ದಾರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಏನಂದರೆ, ಆನ್ ಗೋಯಿಂಗ್ ಒಂದು ಸೀರೀಸ್ ನಡೀತಾ ಇದೆ. ಆ ಸೀರೀಸ್ ಯಾವುದು ಅಂದರೆ ಆ್ಯಂಡರ್ಸನ್ ಹಾಗೂ ಟೆಂಡೂಲ್ಕರ್ ಟ್ರೋಫಿ ಸೀರೀಸ್ ನಡೀತಾ ಇದೆ. ಸೊ ಆಲ್ರೆಡಿ 3 ಟೆಸ್ಟ್ ಮ್ಯಾಚ್ ಆಗಿದೆ. ಇಂಗ್ಲೆಂಡ್ 2-1 ಮುಂದೆ ಇದ್ದಾರೆ. ಸೊ ಅದೇ ರೀತಿ 4ನೇ ಟೆಸ್ಟು ನಾಳೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡಲ್ಲಿ ನಡೀತಾ ಇದೆ. ಸೊ ಆಲ್ರೆಡಿ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ ಟೆಸ್ಟ್ ಮ್ಯಾಚಿಗೆ ಇಂಗ್ಲೆಂಡ್ ತನ್ನ 11 ಘೋಷಣೆ ಮಾಡಿಕೊಂಡಿದೆ. ಸೊ ಮೊದಲನೇದಾಗಿ ಬೆನ್ ಸ್ಟೋಕ್ ಕ್ಯಾಪ್ಟನ್, ಝ್ಯಾಕ್ ಕ್ರೋಲಿ, ಬೆನ್ ಡಕೆಟ್, ಓಲಿ ಪಾಪ್, ಜೋ ರೂಟ್, ಹ್ಯಾರಿ ಬ್ರೂಕ್, ಜೇಮ್ಸ್ ಸ್ಮಿತ್, ಲಿಯಮ್ ಡೌಸನ್, ಕ್ರಿಸ್ ಓಕ್ಸ್, ಬ್ರೈಡನ್ ಕಾಸ್ ಆ್ಯಂಡ್ ಜಾಫ್ರಾ ಆರ್ಚರ್. ಸೊ ಆಲ್ಮೋಸ್ಟ್ ಆಲ್ ಇಂಗ್ಲೆಂಡ್ ತನ್ನ ಸೇಮ್ ಸ್ಕ್ವಾಡ್ನೇ ಮೇಂಟೈನ್ ಮಾಡ್ಕೊತಾ ಬರ್ತಾ ಇದೆ. ಬಟ್ ಒಂದು ಫೋರ್ಸಬಲ್ ಚೇಂಜಸ್ನ ಮಾಡಿದೆ. ಶುಯೈಬ್ ಬಶೀರ್ ಜಾಗದಲ್ಲಿ ಲಿಯಮ್ ಡೌಸನ್ ಅವರನ್ನು ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ಫೋರ್ಸಬಲ್ ಚೇಂಜ್ ಆಗಿದೆ. ಯಾಕಂದರೆ ಶುಯೈಬ್ ಬಶೀರಿಗೆ ಲಾಸ್ಟ್ 3rd ಟೆಸ್ಟ್ ಮ್ಯಾಚಿನಲ್ಲಿ ಅವರಿಗೆ ಲೆಫ್ಟ್ ಹ್ಯಾಂಡ್ ನಾನ್ ಬೌಲಿಂಗ್ ಹ್ಯಾಂಡಿಗೆ ಅವ್ರು ಏನಾಗಿದೆ ಅಂದರೆ ಇಂಜುರಿ ಆಗಿರೋದ್ರಿಂದ ಸೊ ಅವರು ಈ ಟೆಸ್ಟ್ ಮ್ಯಾಚನ್ನು ಆಡ್ತಿಲ್ಲ. ಅವ್ರ ಜಾಗದಲ್ಲಿ ಲಿಯಮ್ ಡೌಸನ್ ಈ ಟೆಸ್ಟ್ ಮ್ಯಾಚ್ನ ಆಡ್ತಾ ಇದ್ದಾರೆ. ಸೊ ಅದೇ ರೀತಿ ಇಂಡಿಯಾದ ಪ್ರಾಬಬಲ್ 11 ಬಗ್ಗೆ ಮಾತಾಡ್ತಾ ಹೋದರೆ ಆಬ್ವಿಯಸ್ಲಿ ಯಶಸ್ವಿ ಜೈಸ್ವಾಲ್ ಇರ್ತಾರೆ, KL ರಾಹುಲ್ ಇರ್ತಾರೆ. ಸೊ ಸಾಯಿ ಸುದರ್ಶನ್ ಅಥವಾ ಕರುಣ್ ಆರ್ ಇವರಿಬ್ಬರಲ್ಲೊಬ್ಬರು ಆಡ್ತಾರೆ. ಶುಭನ್ ಗಿಲ್, ರಿಷಬ್ ಪಂತ್, ರವೀಂದ್ರ ಜಡೇಜಾ, ವಾಷಿಂಗ್ಟನ್ ಸುಂದರ್, ಶಾರ್ದೂಲ್ ಠಾಕೂರ್, ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ ಆರ್ ಪ್ರಸಿದ್ಧ ಕೃಷ್ಣ. ಸೊ ಸಾಯಿ ಸುದರ್ಶನ್, ಕರುಣ್ ಆರ್ ಇವರಿಬ್ಬರಲ್ಲೊಬ್ಬರು. ಯಾಕಂದರೆ ಸೊ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ ಇಂಡಿಯನ್ ಟೀಮಲ್ಲಿ ಅದು ಮೇ ಬಿ ನಂಬರ್ 3 ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಕರುಣ್ ನಾಯರ್ ಅಷ್ಟೊಂದು ಹೇಳ್ಕೊಳ್ಳೋ ಅಂಥ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಬಟ್ ಒಳ್ಳೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಒಂದು ಒಳ್ಳೆ ಸ್ಟಾರ್ಟ್ನ ಅವರು ಕ್ಯಾಪಿಟಲೈಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಅದೇ ರೀತಿ ಸಾಯಿ ಸುದರ್ಶನು ಡಿಸರ್ವಿಂಗ್ ಕ್ಯಾಂಡಿಡೇಟ್, ನಂಬರ್ 3ನಲ್ಲಿ ಆಡೋದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅವರಾಗಿದ್ದಾರೆ. ಅವ್ರನ್ನಂತೂ ಖಂಡಿತವಾಗ್ಲೂ ಸೈಡ್ಲೈನ್ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಅವರು ಯಂಗ್ಸ್ಟರ್ ಆಗಿದ್ದಾರೆ. ಸೊ ಹಿ ಕ್ಯಾನ್ ಬಿ ಪ್ಲೇ ಅ ಗುಡ್ ಪಾರ್ಟ್ ಇನ್ ದ ಟೀಮ್. ಸರಿನಾ? ಸೊ ಅದೇ ರೀತಿ ನನ್ನ ಒಪಿನಿಯನ್ ಏನಂದರೆ, ಸೊ ನನಗೆ ಕರುಣ್ ನಾಯರಿಗೆ 4ನೇ ಟೆಸ್ಟಲ್ಲಿ ಪ್ಲೇಸ್ ಸಿಗಬೇಕಂತ ನನಗೆ ಆಸೆ ಇದೆ. ಯಾಕಂದರೆ ಸೊ ಒನ್ಸ್ ಕರುಣ್ ನಾಯರು ಈ ಸೀರೀಸಿಂದ ಏನಾದರೂ ಈಚೆಗಡೆ ಹೋದರೆ ಫ್ಯೂಚರಲ್ಲಿ ಅವರಿಗೆ ಯಾವುದೇ ರೀತಿಯ ಆಪರ್ಚುನಿಟೀಸ್ ಅವರಿಗೆ ಸಿಗಲ್ಲ. ಸೊ ಅದೇ ರೀತಿ 3 ಟೆಸ್ಟ್ ಮ್ಯಾಚಸ್ಗಳನ್ನ ಆಡಿರೋದ್ರಿಂದ ಅವರಿಗೆ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಸೀರೀಸ್ನ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಇದೆ. ನಾಳೆ ಯಾರಿಗೆ ಗೊತ್ತು, 4ನೇ ಟೆಸ್ಟಲ್ಲಿ ಮೇ ಬಿ ಕರುಣ್ ನಾಯರ್ ಒಂದು ಬಿಗ್ 100ನೇ ಹೊಡಿಬೋದು. ಸೊ ನನ್ನ ಒಪಿನಿಯನ್ ಏನಂದರೆ ಕರುಣ್ ನಾಯರಿಗೆ 4th ಟೆಸ್ಟ್ ಮ್ಯಾಚಲ್ಲಿ ಆಪರ್ಚುನಿಟಿ ಕೊಡಬೇಕು. ಯಾಕಂದರೆ ಒಂದು 5 ಟೆಸ್ಟ್ ಮ್ಯಾಚ್ ಅವ್ರಿಗೆ ಕರೆಕ್ಟಾಗಿ ಆಪರ್ಚುನಿಟೀಸ್ ಕೊಟ್ಟರೆ ವಿ ಕ್ಯಾನ್ ಡಿಸೈಡ್ ಹಿಸ್ ಫ್ಯೂಚರ್. ಅದೇ ರೀತಿ ಸಾಯಿ ಸುದರ್ಶನ್ ಅವ್ರನ್ನ ನಾವು ಸೈಡ್ಲೈನ್ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಆ ಡಿಸರ್ವಿಂಗ್ ಕ್ಯಾಂಡಿಡೇಟ್, ಸಾಲಿಡ್ ನಂಬರ್ 3 ಪ್ಲೇಯರ್ ಅಂತಲೇ ಹೇಳ್ಬೋದು. ಸರಿನಾ? ಅದೇ ರೀತಿ ಫ್ಯೂಚರಲ್ಲಿ ಸಾಯಿ ಸುದರ್ಶನ್ ಅವ್ರಿಗೆ ಖಂಡಿತವಾಗ್ಲೂ ಟೀಮ್ ಇಂಡಿಯಾದಲ್ಲಿ ಆಪರ್ಚುನಿಟೀಸ್ಗಳು ಸಿಗ್ತವೆ. ಬಟ್ ಅವರನ್ನು ನಾವು 4ನೇ ಟೆಸ್ಟಲ್ಲಿ ನನ್ನ ಒಪಿನಿಯನಿಂದ ನೋಡೋದು ಒಂದು ಅಷ್ಟೊಂದು ಸೂಕ್ತ ಅನ್ನಿಸ್ತಿಲ್ಲ. ಯಾಕಂದರೆ ಸೊ ಇವರೇನಾದರೂ 4th ಮತ್ತು 5th ಟೆಸ್ಟ್ನ ಆಡಿ 4th ಮತ್ತು 5th ಟೆಸ್ಟಲ್ಲಿ ಫೇಲ್ ಆದರೆ ಅಗೇನ್ ಕಮ್ ಬ್ಯಾಕ್ ಮಾಡೋದಕ್ಕೆ ಇಂಡಿಯನ್ ಟೀಮಲ್ಲಿ ತುಂಬ ಪರಿಶ್ರಮ ಪಡಬೇಕಾಗುತ್ತೆ. ನನ್ನ ಪ್ರಕಾರ ಸಾಯಿ ಸುದರ್ಶನ್ ನಾಳೆ ಮ್ಯಾಚ್ನ ಆಡಲಿಲ್ಲ ಅಂದರೆ ಅವರಿಗೆ ಒಳ್ಳೆಯದು. ಇನ್ ಕೇಸ್ ಪರ್ಫಾರ್ಮ್ ಮಾಡಿದ್ರೆ ಬೆಟರ್. ಬಟ್ ಆಡಲಿಲ್ಲ ಅಂದರೆ ಪರ್ಫಾರ್ಮ್ ಮಾಡಿದ್ರೆ ಅವರಿಗೆ ಮೇ ಬಿ ಕಮ್ ಬ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ. ಸರಿನಾ? ಸೊ ಅಷ್ಟು ಜನ ನಮ್ಮಲ್ಲಿ ರೆಪ್ರೆಸೆಂಟೇಟಿವ್ ಇದ್ದಾರೆ. ಬಟ್ ನನ್ನ ಒಪಿನಿಯನ್ ಕರುಣ್ ನಾಯರ್ ಜೊತೆನೇ ಸೊ ನಂಬರ್ 3ನ ನಾಳೆ ಇಂಡಿಯಾ ಹೋಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಅದೇ ರೀತಿ ಜಸ್ಪ್ರೀತ್ ಬುಮ್ರಾ ಮತ್ತು ಪ್ರಸಿದ್ಧ ಕೃಷ್ಣ ಯಾಕಂತ ಹೇಳಿದೆ ಅಂದರೆ, ಸೊ ಪ್ರಸಿದ್ಧ ಕೃಷ್ಣ ಹೆಸರು ಫಸ್ಟ್ ಆಫ್ ಆಲ್ ಯಾಕೆ ತಗೊಂಡೆ ಅಂದರೆ ಆಲ್ರೆಡಿ ನಮಗೆ ಆಕಾಶ್ ದೀಪ್ ಹಾಗೆ ಹರ್ಷ್ದೀಪ್ ಸಿಂಗ್ ಇಬ್ಬರು ಇಂಜುರಿಯಿಂದ ಈಚೆಗಡೆ ಹೋಗಿರೋದ್ರಿಂದ
ಪ್ರಸಿದ್ಧ ಕೃಷ್ಣಗೆ ಒಂದು ಆಪರ್ಚುನಿಟಿ ಇದೆ. ಯಾಕೆ ಜಸ್ಪ್ರೀತ್ ಬುಮ್ರಾ ಮತ್ತು ಪ್ರಸಿದ್ಧ ಕೃಷ್ಣ ಅಂತ ಹೇಳಿದೆ ಅಂದರೆ, ಸೊ ನಮಗೆ ಆಲ್ರೆಡಿ ಈ ಸೀರೀಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನಮಗೆ ಒಂದು BCCI ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಸಿಕ್ಕಿತ್ತು. ಜಸ್ಪ್ರೀತ್ ಬುಮ್ರಾ ಈ ಸೀರೀಸ್ನಲ್ಲಿ ಎಲ್ಲ 5 ಟೆಸ್ಟ್ ಮ್ಯಾಚ್ ಆಡಲ್ಲ ಅಂತ ಒಂದು ಇನ್ಫಾರ್ಮೇಷನ್ನು ಬಂದಿತ್ತು. ಸೊ ಅದೇ ರೀತಿ ಜಸ್ಪ್ರೀತ್ ಬುಮ್ರಾ ಈ 5 ಟೆಸ್ಟ್ ಮ್ಯಾಚಲ್ಲಿ ಕೇವಲ 3 ಟೆಸ್ಟ್ ಮ್ಯಾಚ್ ಆಡೋದಂತ ನಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇರೋದ್ರಿಂದ, ಸೊ ಮೇ ಬಿ ನಾಳೆ ಅವರು ಆಡ್ಬೋದು, ಆಡ್ದಲ್ಲೇ ಇರ್ಬೋದು. ಬಟ್ ನನ್ನ ಪ್ರಕಾರ ಜಸ್ಪ್ರೀತ್ ಬುಮ್ರಾ 4ನೇ ಟೆಸ್ಟ್ ಮತ್ತು 5ನೇ ಟೆಸ್ಟ್ ಆಡಲೇಬೇಕು. ಯಾಕಂದರೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟಿಂದ ಅವರು 3 ಟೆಸ್ಟ್ ಅಂತ ಹೇಳಿದ್ದಾರೆ. ಬಟ್ ನನ್ನ ಪ್ರಕಾರ ಅವರು 4ನೇ ಮತ್ತು 5ನೇ ಟೆಸ್ಟ್ ಆಡಲೇಬೇಕು. ಸೊ ಯಾಕಂದರೆ ಇದು ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಸೀರೀಸ್ ಆಗಿರೋದ್ರಿಂದ ಹಿ ನೀಡ್ ಟು ಪ್ಲೇ 4th and 5th ಟೆಸ್ಟ್. ಸೊ ಆಮೇಲೆ ಹಿ ವಿಲ್ ಬಿ ಹ್ಯಾವಿಂಗ್ ಅ ಬ್ರೇಕ್ ಅರೌಂಡ್ 2 months. ಆಮೇಲೆ 2 ತಿಂಗಳಾದಮೇಲೆ ನೆಕ್ಸ್ಟ್ ಟೆಸ್ಟ್ ಸೀರೀಸ್ ಇರೋದು. ಆಮೇಲೆ ಆರಾಮ್ಸೆ ಅವರು 2 ತಿಂಗಳು ರೆಸ್ಟ್ ಮಾಡಿಬಿಟ್ಟು ಆಡ್ಬೋದು. ಬಟ್ ನನ್ನ ಒಪಿನಿಯನ್ ಏನಂದರೆ ಜಸ್ಪ್ರೀತ್ ಬುಮ್ರಾ ಅವ್ರನ್ನ 4th ಮತ್ತು 5th ಟೆಸ್ಟಲ್ಲಿ ಇಂಡಿಯಾ ಆಡಲೇಬೇಕಾಗಂದರೆ ಹಿ ಈಸ್ ಅ ವ್ಯಾಚ್ ವಿನ್ನರ್ ಫಾರ್ ಇಂಡಿಯಾ. ಅರ್ಥ ಆಯ್ತಾ? ಸೊ ಪಿಚ್ ಕಂಡೀಷನ್ ಅಂತ ಬಂದಾಗ ಮಾತಾಡಿದ್ರೆ, ಸೊ ಆಬ್ವಿಯಸ್ಲಿ ಗ್ರೀನ್ ಟಾಪ್ ಅಂತೂ ಮ್ಯಾಂಚೆಸ್ಟರ್ನಲ್ಲಿ ಇದ್ದೇ ಇರುತ್ತೆ. ಅದೇ ರೀತಿ ರೀಸೆಂಟಾಗಿ ಮಳೆ ಆಗಿರೋದ್ರಿಂದ ಪಿಚ್ಚು ಔಟ್ಫೀಲ್ಡು ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಪಿಚ್ಚಲ್ಲಿ ಮಾಯ್ಶ್ಚರ್ ಇರುತ್ತೆ. ಟ್ರೆಡಿಷ್ನಲಿ ಮ್ಯಾಂಚೆಸ್ಟರ್ ಓಲ್ಡ್ ಟ್ರಾಫರ್ಡ್ ಪಿಚ್ಚು ಪೇಸರ್ಸಿಗೆ ತುಂಬ ಜಾಸ್ತಿ ಅಸಿಸ್ಟೆನ್ಸ್ ಕೊಡ್ತಾ ಇದೆ. ಅದೇ ರೀತಿ ಈ ಪಿಚ್ನಲ್ಲಿ ಪೇಸ್ ಮತ್ತು ಬೌನ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಲೇಟರ್ ಆನ್ Day 3, Day 4ನಲ್ಲಿ ಇದು ಸ್ಪಿನ್ನರ್ಸಿಗೆ ಹೆಲ್ಪ್ ಆಗುತ್ತೆ. ಸೊ ಅದೇ ರೀತಿ ಈ ಪಿಚ್ನ ಕಂಪ್ಲೀಟ್ಲಿ ನಾವು ಪ್ರಿಡಿಕ್ಟ್ ಮಾಡಬೇಕಂದ್ರೆ ಡಿಪೆಂಡಿಂಗ್ ಅಪಾನ್ ವೆದರ್ ಈಸ್ ಗೋಯಿಂಗ್ ಟು ಬಿ ಪ್ಲೇಯಿಂಗ್ ದ ಇಂಪಾರ್ಟೆಂಟ್ ರೋಲ್ ಇನ್ ದ ಮ್ಯಾಂಚೆಸ್ಟರ್. ಸೊ ವೆದರ್ ಏನಾದರೂ ಕ್ಲೌಡಿ ಇದ್ದು ಇಟ್ ವಿಲ್ ಬಿ ಆಬ್ವಿಯಸ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಸಪೋರ್ಟಿಂಗ್ ಫಾರ್ ದ ಬೌಲರ್ಸ್. ಅದೇ ರೀತಿ ಸೊ ಏನಾದರೂ ಒಂದು ಸ್ವಲ್ಪ ಸನ್ ಏನಾದರೂ ಈಚೆಗಡೆ ಬಂದರೆ ಇಟ್ ಈಸ್ ನೈಸ್ ಟು ಬ್ಯಾಟ್. ಸೊ ಬ್ಯಾಟ್ ಕರೆಕ್ಟಾಗಿ ಬಾಲ್ ಕರೆಕ್ಟಾಗಿ ಬ್ಯಾಟಿಗೆ ಮೀಟ್ ಆಗುತ್ತೆ. ಯಾವುದೇ ರೀತಿಯ ಸ್ವಿಂಗ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರೇ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದ್ರು ಸೊ ಫಸ್ಟು ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಈ ಓಲ್ಡ್ ಟ್ರಾಫರ್ಡ್ನ ಅಥವಾ ಮ್ಯಾಂಚೆಸ್ಟರ್ ಕ್ರಿಕೆಟ್ ಗ್ರೌಂಡ್ನ ರೆಕಾರ್ಡ್ಸ್ಗಳನ್ನ ನೋಡ್ತಾ ಹೋದರೆ ಆಸ್ಟ್ರೇಲಿಯಾ ಇಲ್ಲಿ ಹೈಯೆಸ್ಟ್ ಟೋಟಲನ್ನು ಮಾಡಿದೆ. ಎಷ್ಟು ಅಂದರೆ 656 for 8 1964 ಇಂಗ್ಲೆಂಡ್ ಅಗೇನ್ಸ್ಟ್ ಮಾಡಿದೆ. ಸೊ ಎಷ್ಟು ಮಾಡಿದೆ? 656 for 8 1964 ಇಂಗ್ಲೆಂಡ್ ವಿರುದ್ಧ ಮಾಡಿದೆ. ಅದೇ ರೀತಿ ಇಂಗ್ಲೆಂಡ್ 627 for 9 ಡಿಕ್ಲೇರ್ 1934 ವರ್ಸಸ್ ಆಸ್ಟ್ರೇಲಿಯಾ ವಿರುದ್ಧನೇ ಮಾಡಿದ್ದಾರೆ. ಸೊ ಅದೇ ರೀತಿ ಇಂಡಿಯಾ ಇಲ್ಲಿ 432 ರನ್ಸ್ನ ಹೊಡೆದಿದ್ದಾರೆ ಇಂಗ್ಲೆಂಡ್ ವಿರುದ್ಧ 1990. ಅದೇ ರೀತಿ ಇಂಡಿಯಾದು ಇಲ್ಲಿ ಲೋಯೆಸ್ಟ್ ಟೋಟಲ್ ಬಂದುಬಿಟ್ಟು 58 ರನ್ಸ್ 58 ರನ್ನಿಗೆ ಇಲ್ಲಿ ಇಂಡಿಯಾ ಆಲ್ಔಟ್ ಆಗಿದ್ದಾರೆ ಇನ್ 1952 ಅಗೇನ್ಸ್ಟ್ ಇಂಗ್ಲೆಂಡ್. ಸೊ ಅದೇ ರೀತಿ ಈ ಮೈದಾನದಲ್ಲಿ ಅತಿ ಹೆಚ್ಚು ರನ್ನು ಹೊಡೆದಿರ್ತಕ್ಕಂಥ ಬ್ಯಾಟ್ಸ್ಮನ್ ಯಾರಪ್ಪ ಅಂದರೆ ಅದು ಜೋ ರೂಟ್ 978 ರನ್ಸ್ನ ಸ್ಕೋರ್ ಮಾಡಿದ್ದಾರೆ. 1 ಸೆಂಚುರಿ ಮತ್ತು 7 50ಸ್ನ ಹೊಡೆದಿದ್ದಾರೆ. ಅದೇ ರೀತಿ ಭಾರತದ ಪರ ಸುನಿಲ್ ಗವಾಸ್ಕರ್ 242 ರನ್ಸ್ನ ಹೊಡೆದಿದ್ದಾರೆ. 1 ಸೆಂಚುರಿ ಹಾಗೂ 0 50s. ಅದೇ ರೀತಿ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಫಾರ್ ಇಂಗ್ಲೆಂಡ್ ಅಥವಾ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ಮ್ಯಾಂಚೆಸ್ಟರ್ ಅಂತ ಮಾತಾಡ್ತಾ ಹೋದರೆ ಅಲೆಕ್ ಬೆಟ್ಸರ್ ಅವರು 51 ವಿಕೆಟ್ಸ್ನ ಪಡೆದಿದ್ದಾರೆ. ಅದೇ ರೀತಿ ಭಾರತದ ಪರ ವಿನು ಮಾನ್ಕಂಡ್ 9 ವಿಕೆಟ್ಸ್ನ ತೆಗೆದಿದ್ದಾರೆ. ಸೊ ಓವರಾಲ್ ಈ ಪಿಚ್ಚಲ್ಲಿ ಇಂಗ್ಲೆಂಡ್ 84 ಟೆಸ್ಟ್ ಮ್ಯಾಚ್ನ ಆಡಿದೆ, 33ರಲ್ಲಿ ವಿನ್ ಆಗಿದೆ, 15 ಪಂದ್ಯ ಇಲ್ಲಿ ಸೋತಿದೆ, 36 ಟೆಸ್ಟ್ ಮ್ಯಾಚ್ಗಳು ಇಲ್ಲಿ ಡ್ರಾ ಆಗಿದೆ. ಸೊ ಅದೇ ರೀತಿ ಸೊ ಇಂಡಿಯಾ ಮಾತಾಡ್ತಾ ಹೋದರೆ ಇಂಡಿಯಾ ಇಲ್ಲಿ 9 ಟೆಸ್ಟ್ನ ಆಡಿದೆ, ಯಾವುದೇ ಒಂದು ಟೆಸ್ಟ್ ಮ್ಯಾಚ್ನ ಗೆದ್ದಿಲ್ಲ, 4ರಲ್ಲಿ ಸೋಲಾಗಿದ್ದರೆ 5ರಲ್ಲಿ ಡ್ರಾ ಆಗಿದೆ. ಸೊ ಇಂಡಿಯಾಗೆ ಅಷ್ಟೊಂದು ಓಲ್ಡ್ ಟ್ರಾಫರ್ಡ್ ಮ್ಯಾಂಚೆಸ್ಟರ್ನಲ್ಲಿ ಅಷ್ಟೊಂದು ಏನು ಹೇಳ್ಕೊಳ್ಳುವಂಥ ರೆಕಾರ್ಡ್ ಏನಿಲ್ಲ. ಸೊ ಒಂದು ಹ್ಯಾಪಿ ಹಂಟಿಂಗ್ ಗ್ರೌಂಡ್ ಮಾಡಬೇಕಾದ್ರೆ ನಾಳೆ ಇಂಡಿಯಾ ಮ್ಯಾಚ್ನ ಗೆದ್ದು ಸೀರೀಸ್ನ 2-2 ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಆ್ಯನ್ ಅಕೌಂಟ್ ಓಪನ್ ಇನ್ ದ ಮ್ಯಾಂಚೆಸ್ಟರ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಸೊ ಇವತ್ತಿನ ಇಷ್ಟೇ ವಿಡಿಯೋ. ಸೊ ನಾಳೆ ಫಸ್ಟ್ ಡೇ ಆದಮೇಲೆ ಕಂಪ್ಲೀಟ್ ಮೊದಲನೇ ದಿನದ ಆಟ ಆದಮೇಲೆ ಸೊ ನಾನು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ನ ಮಾಡ್ತೀನಿ ಕಂಪ್ಲೀಟಾಗಿ 3 ಸೆಷನಲ್ಲಿ ಏನೇನಾಯ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರ್ಯಾರು ವೀಡಿಯೋನ ವಾಚ್ ಮಾಡಿದ್ದೀರಾ ಅವರೆಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹೇ ವೆಲ್ಕಮ್ ಬ್ಯಾಕ್ ಎಟ್